ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಮೊಬೈಲಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಅಥವಾ ಫೋಟೋ ಏನಾದರೂ ಡಿಲೀಟ್ ಆಗಿದ್ರೆ ಯಾವ ರೀತಿ ರಿಕವರಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಅದು ಇವತ್ತು ಡಿಲೀಟ್ ಆಗಿರ್ಬೋದು, ಅಥವಾ ವಾರದಿಂದ ಡಿಲೀಟ್ ಆಗಿರ್ಬೋದು, ಅಥವಾ 6 ತಿಂಗಳಿಂದ ಡಿಲೀಟ್ ಆಗಿರ್ಬೋದು, ಅಥವಾ ವರ್ಷದಿಂದ ಡಿಲೀಟ್ ಆಗಿದ್ರೂ ಸಹ ಯಾವ ರೀತಿ ರಿಕವರಿ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಸ್ವಲ್ಪ ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ. ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಸರ್ಚ್ ಬಾಕ್ಸಲ್ಲಿ. ಏನಪ್ಪ ಅಂತ ಅಂದರೆ ರಿಕವರಿ ವಿಡಿಯೋ ಅಂತ ಕೊಡಿ. ಅದ್ರ ಕೆಳಗಡೆ ರಿಕವರಿ ವಿಡಿಯೋ ಆ್ಯಪ್ ಅಂತಿದೆ ನೋಡಿ, ಅದ್ರ ಮೇಲೆ ನೀವು ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ತುಂಬ ಆ್ಯಪ್ಸ್ ಬರುತ್ತೆ. ಯಾವ್ದು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಅಂದರೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ರಿಕವರಿ ಅಂತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇನ್ಸ್ಟಾಲ್ ಅಂತ ಕೊಟ್ಟರೆ ಈ ರೀತಿ ಲೋಡಿಂಗ್ ತಗೊಳುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ರಿಕವರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಎಷ್ಟು ರಿಕವರಿ ಮಾಡಬೇಕೋ ಅದಕ್ಕಿಂತ ಹೆಚ್ಚಿನ ಸ್ಪೇಸ್ ನಿಮ್ಮ ಮೊಬೈಲಲ್ಲಿ ಇರಬೇಕಾಗುತ್ತೆ. ಅಥವಾ ಮೆಮೊರಿ ಕಾರ್ಡಲ್ಲಿದ್ದರೂ ನಡೆಯುತ್ತೆ, ಅಥವಾ ಫೋನ್ ಸ್ಟೋರೇಜಲ್ಲಿದ್ದರೂ ನಡೆಯುತ್ತೆ. ನೀವು ಎಲ್ಲಿ ಬೇಕಾದರೂ ಆ ವಿಡಿಯೋಸು ಇಮೇಜಸ್ಸನ್ನು ಸ್ಟೋರ್ ಮಾಡ್ಕೋಬೋದು. ಅದು ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಕಾಣಿಸ್ತಾ ಇದೆ ನೋಡಿ, ಓಪನ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಓಕೆ ಅಂತ ಬರುತ್ತೆ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ಅಲೋ ಆ್ಯಕ್ಸೆಸ್ ಟು ಮ್ಯಾನೇಜ್ ಆಲ್ ಫೈಲ್ಸ್ ಅಂತಿದೆ ನೋಡಿ, ಅದು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡಿದ್ದಾದಮೇಲೆ ನೀವು ರಿಕವರಿ ಮಾಡುವಂಥದ್ದು ಮೆಮೊರಿ ಕಾರ್ಡಲ್ಲಿ ಹಾಕಿದರೆ ಆಲ್ಸೋ ರಿಕವರಿ SD ಕಾರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಮೆಮೊರಿ ಕಾರ್ಡಲ್ಲಿ ರಿಕವರಿ ಆದಂಥ ವಿಡಿಯೋ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ. ಅದ್ರ ಮೇಲೆ ರೈಟ್ ಮಾರ್ಕ್ ತೆಗೆದ್ರೆ ಫೋನ್ ಮೆಮೊರಿಯಲ್ಲಿ ಸ್ಟೋರೇಜ್ ಆಗುತ್ತೆ. ಇಲ್ಲಿ ರಿಕವರಿ ಮೆಥಡ್ 1 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಬರುತ್ತೆ. ಕಂಟಿನ್ಯೂ ಅನ್ನೋದ್ರ ಮೇಲೆ ಮತ್ತೊಮ್ಮೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸ್ಟಾರ್ಟ್ ಅಂತ ಕೊಡಿ. ಈಗೇನಾಗುತ್ತೆ ಅಂದರೆ ಅದು ಡಿಲೀಟ್ ಆದಂಥ ವಿಡಿಯೋ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಅದು ರಿಕವರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಇಮೇಜಸ್ಸು ಫೋಟೋಸನ್ನೆಲ್ಲ ರಿಕವರಿ ಮಾಡುತ್ತೆ. ಅದು 100%ವರೆಗೂ ಬರಬೇಕಾಗುತ್ತೆ. ಕೆಲವು ಬಾರಿ 50-60 ಬಂದು ನಿಂತೋಗುತ್ತೆ. ಅಷ್ಟಾಗಿದ್ರೂ ಸಹ ಅದು ರಿಕವರಿ ಮಾಡಿರುತ್ತೆ. ನೀವು 100% ಮಾಡಲೇಬೇಕು ಅಂತ 100% ಆಗೇಬೇಕು ಅಂತೇನಿಲ್ಲ, ಆಟೋಮೆಟಿಕ್ಕಾಗಿ ಅದು ರಿಕವರಿ ಆಗಿರುತ್ತೆ. ಇಷ್ಟಾದಮೇಲೆ ಅದು ಕಂಪ್ಲೀಟ್ ಆದಮೇಲೆ ಫಿನಿಶ್ ಅಂತ ಬರುತ್ತೆ. ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ವ್ಯೂ ರಿಕವರಿ ವಿಡಿಯೋಸ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನಂತರ ವ್ಯೂ ರಿಕವರ್ಡ್ ವಿಡಿಯೋಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಅಲ್ಲೇನಾದರೂ ನಿಮಗೆ ವಿಡಿಯೋಸ್ ಓಪನ್ ಆಗಿಲ್ಲ ಅಂತ ಅಂದರೆ ಮತ್ತೆ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಮೊಬೈಲಲ್ಲಿ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬಂದು ಇಂಟರ್ನಲ್ ಸ್ಟೋರೇಜ್ ಫೈಲ್ ಮ್ಯಾನೇಜರ್ಗೆ ಹೋಗ್ಬಿಟ್ಟು ಇಂಟರ್ನಲ್ ಸ್ಟೋರೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಒಂದೊಂದೇ ಸ್ಕ್ರಾಲ್ ಅಪ್ ಮಾಡ್ತಾ ಬನ್ನಿ. ಸ್ಕ್ರಾಲ್ ಅಪ್ ಮಾಡ್ತಾ ಬಂದರೆ ನಿಮಗೆ ಆಲ್ ರಿಕವರ್ಡ್ ವಿಡಿಯೋ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. 460 ವಿಡಿಯೋಸ್ ರಿಕವರಿ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ತುಂಬ ವಿಡಿಯೋಸ್ ಡಿಲೀಟ್ ಮಾಡಿದ್ದೆ, ಅವೆಲ್ಲ ಈಗ ರಿಕವರಿ ಆಗಿದೆ. 460 ವಿಡಿಯೋಸು ರಿಕವರಿ ಆಗಿದೆ. ನಿನ್ನೆ ಮಾಡಿರೋದು, ವಾರದಿಂದ ಮಾಡಿರೋದು, 1 ವರ್ಷದಿಂದ ಮಾಡಿರೋ ವಿಡಿಯೋಸ್ ಸಹ ಬಂದಿದೆ. ನಿಮಗೂ ಸಹ ನಿಮ್ಮ ಮೊಬೈಲ್ ಮುಖಾಂತರನೇ ಡಿಲೀಟ್ ಮಾಡಿರ್ತಕ್ಕಂಥ ವೀಡಿಯೋಸನ್ನು ನೀವು ರಿಕವರಿ ಮಾಡ್ಬೋದು. ಅದೇ ರೀತಿಯಾಗಿ ಇಮೇಜ್ ಸಹ ಮಾಡ್ಬೋದು. ಬೈ ಮಿಸ್ಟೇಕ್ ನಿಮಗೆ ಬೇಕಾಗಿರೋ ಅಂಥದ್ದು ಏನಾದರೂ ಬಂದಿಲ್ಲ ಅಂತ ಅಂದರೆ ಮತ್ತೆ ನೀವೇನು ಮಾಡಬೇಕು ಅಂತ ಅಂದರೆ ಮತ್ತೆ ನೀವು ಬ್ಯಾಕ್ ಬರಬೇಕಾಗುತ್ತೆ. ರಿಕವರಿ ಮೆಥಡ್ 2 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಕೊಡಿ, ಮತ್ತೆ ಸ್ಟಾರ್ಟ್ ಅಂತ ಕೊಡಿ. ಈಗ ಬೈ ಮಿಸ್ಟೇಕ್ ಯಾವುದಾದ್ರೂ ಬರದೇ ಇರ್ತಕ್ಕಂಥ ಇಮೇಜಸ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಮತ್ತೆ ಅದು ರಿಕವರಿ ಮಾಡುತ್ತೆ. ಸೊ ಇದು ಸಹ 100% ಕಂಪ್ಲೀಟ್ ಆದಮೇಲೆ ಫಿನಿಶ್ ಅಂತ ತೋರಿಸುತ್ತೆ. ನೋಡಿ, ಈಗ ಫಿನಿಶ್ ಅಂತ ತೋರಿಸ್ತಾ ಇದೆ. ಫಿನಿಶ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ. ನಂತರ ವ್ಯೂ ರೆಕಾರ್ಡ್ ವಿಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟು ವ್ಯೂ ರೆಕಾರ್ಡ್ ವಿಡಿಯೋಸ್ ಮೇಲೆ ಕ್ಲಿಕ್ ಕೊಡಿ ಫ್ರೆಂಡ್ಸ್. ಮತ್ತೆ ನೀವು ಬ್ಯಾಕ್ ಬಂದು ರಿಕವರಿ ಆ್ಯಪ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಇಲ್ಲಿ ವಾಟ್ಸಪ್ ಸ್ಟೇಟಸ್ ಅಂತಿದೆ ನೋಡಿ, ಈ ರೀತಿ ಡಿಲೀಟ್ ಆದಂತಹ ಇಮೇಜಸ್ ಎಲ್ಲ ಬಂದು ಇದರಲ್ಲಿ ಕೂತಿರುತ್ತೆ. ಈ ರೀತಿ ಎಲ್ಲ ಇಮೇಜಸ್ ಬಂದು ಕೂತ್ಕೊಂಡಿರುತ್ತೆ. ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೀತಿ ನೀವು ಇಮೇಜಸ್ಸನ್ನು ಸಹ ರಿಕವರಿ ಮಾಡ್ಕೋಬೋದು. ಒಂದು ವೇಳೆ ಇಮೇಜಸ್ ಏನಾದರೂ ರಿಕವರಿ ಆಗಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಅದೇ ರೀತಿಯಾಗಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ. ಹಾಗೂ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.